ನಮಸ್ಕಾರ, ನಾನು ಶಿವಕುಮಾರ್, ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ನಿಂದ. ಸ್ನೇಹಿತರೆ, ನಮ್ಮ ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ಬಾರಿಯೂ ಹೊಸ ಹೊಸ ಪುಸ್ತಕಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಕೂಡ ಒಂದು ಪುಸ್ತಕವನ್ನು ಪರಿಚಯ ಮಾಡುವ ವ್ಯವಸ್ಥೆಗೆ ನಾನು ಇಲ್ಲಿ ಬಂದಿದ್ದೇನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಒಂದು ಗಾದೆ ಇದೆ ಕನ್ನಡದಲ್ಲಿ. ಈ ಗಾದೆಗೆ ತುಂಬ ಸೂಕ್ತವಾಗಿರ್ತಕ್ಕಂಥ ಉದಾಹರಣೆಯನ್ನು ನೀಡಬಹುದಾದಂತಹ ಒಂದು ಶಾಸನ ಇದೆ, ಅದು ಅಲ್ಮಿಡಿ ಶಾಸನ ಅಂತ. ಅಲ್ಮಿಡಿ ಎಂದೇ ಜನಪ್ರಿಯವಾಗಿರ್ತಕ್ಕಂಥ ಈ ಪುಟ್ಟ ಶಿಲಾಶಾಸನದಲ್ಲಿರುವ ಮಾಹಿತಿಗಳು ಪ್ರತಿಯೊಬ್ಬ ಕನ್ನಡಿಗನೂ ತಿಳಿದುಕೊಳ್ಳಲೇಬೇಕಾಗಿರುವ ಅತ್ಯಮೂಲ್ಯ ಮಾಹಿತಿಯನ್ನು ಈ ಪುಸ್ತಕ ನೀಡುತ್ತೆ. ನೋಡಿ, ಈ ಅಲ್ಮಿಡಿ ಶಾಸನದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಡಾಕ್ಟರ್ ಶ್ರೀವತ್ಸ ಅನ್ನುವ ವ್ಯಕ್ತಿ ಲೇಖಕರು ಬರೆದಿರ್ತಕ್ಕಂಥ ಈ ಪುಸ್ತಕ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆಯನ್ನು ಮಾಡಿದೆ. ಈ ಪುಸ್ತಕದಲ್ಲಿ ಅಲ್ಮಿಡಿ ಶಾಸನದ ಬಗ್ಗೆ ಇರುವ ಮಾಹಿತಿ, ಅದು ಹೇಗೆ ಸಿಕ್ತು, ಅದರಲ್ಲಿರ್ತಕ್ಕಂಥ ಭಾಷೆ ಏನು, ಅದು ಕನ್ನಡಿಗರಿಗೆ ಅತ್ಯಮೂಲ್ಯ ಮಾಹಿತಿಯನ್ನು ಹೇಗೆ ನೀಡುತ್ತೆ ಅನ್ನುವುದರ ಕುರಿತಾಗಿ ಸಾಕಷ್ಟು ವಿಪುಲ ಮಾಹಿತಿಯನ್ನು ಈ ಪುಸ್ತಕ ನೀಡುತ್ತೆ. ಈ ಪುಸ್ತಕದ ಬಗ್ಗೆನೇ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೇನೆ. ನೋಡಿ, ಈ ಶಾಸನದಲ್ಲಿರ್ತಕ್ಕಂಥ ಅಂದರೆ ಅಲ್ಮಿಡಿ ಶಾಸನದಲ್ಲಿರ್ತಕ್ಕಂಥ ಪ್ರತಿಯೊಂದು ಪದವನ್ನು ಕುತೂಹಲವಾಗಿ ಮತ್ತು ಚಿಕಿತ್ಸಕ ವಿಧಾನದಿಂದ ಪರಿಶೀಲಿಸಿರ್ತಕ್ಕಂಥ ಪ್ರಾಜ್ಞರು ಅಂದರೆ ಜ್ಞಾನಿಗಳು ಒಂದೆಡೆಯಾದರೆ, ಅಲ್ಮಿಡಿ ಶಾಸನ ಅಂದ್ರೇನು, ಅದರ ಸ್ವರೂಪವೇನು, ಅದರ ಆಶಯಗಳೇನು, ಅದು ಆ ಅಲ್ಮಿಡಿ ಶಾಸನದ ಬಗ್ಗೆ ನಾವು ಯಾಕೆ ತಿಳಿದುಕೊಳ್ಬೇಕು ಅನ್ನುವ ಇನ್ನೊಂದಿಷ್ಟು ಮೂಢರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಅಲ್ಮಿಡಿ ಶಾಸನ ಎಂಬ ಪುಸ್ತಕ ಮಾಹಿತಿಯನ್ನು ನೀಡುತ್ತೆ. ಈ ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಧ್ಯಾಯವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅನೇಕ ಕುತೂಹಲಕಾರಿ ವಿಚಾರಗಳನ್ನು ನಮ್ಮ ಮುಂದೆ ಇದು ತೆರೆದಿಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದರಲ್ಲಿ ಅಲ್ಮಿಡಿ ಅಂದರೆ ಏನು, ಅಲ್ಮಿಡಿ ಅನ್ನುವ ವಿಚಾರವನ್ನು ಕುರಿತಾಗಿ ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಮಿಡಿ ಅಂತಕ್ಕಂಥದ್ದು ಒಂದು ಪುಟ್ಟ ಗ್ರಾಮ, ಇವತ್ತು ಕೂಡ ಇದೆ. ಅದು ಸುಮಾರು 300ಕ್ಕಿಂತ ಹೆಚ್ಚು ಮನೆಗಳನ್ನು ಒಳಗೊಂಡಿರುವ ಒಂದು ಸಣ್ಣ ಗ್ರಾಮ. ಅಲ್ಲಿ 1200ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯುಳ್ಳ ಒಂದು ಜನಸಮೂಹವೇ ಇರ್ತಕ್ಕಂಥ ಒಂದು ಗ್ರಾಮ. ಇದು ಎಲ್ಲಿ ಬರುತ್ತೆ ಅಂತಂದರೆ, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಉತ್ತರ ಭಾಗಕ್ಕೆ ಈ ಗ್ರಾಮ ಬರುತ್ತೆ. ಬಾರ್ಡರ್ ಆಗಿ ಚಿಕ್ಕಮಗಳೂರು ಜಿಲ್ಲೆ ಪ್ರಾರಂಭ ಆಗುತ್ತೆ. ಈ ಎರಡು ಜಿಲ್ಲೆಗಳ ನಡುವೆ ಅಂದರೆ ಅಧಿಕೃತವಾಗಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಈ ಅಲ್ಮಿಡಿ ಗ್ರಾಮ ಬರುತ್ತೆ. ಮೊದಲು ಇದನ್ನು ಪಲ್ಮಿಡಿ ಅಂತಂದೇಳಿ ಕರಿತಾ ಇದ್ರು. ತದನಂತರ ಈ ಗ್ರಾಮಕ್ಕೆ ಅಲ್ಮಿಡಿ ಎಂಬ ಹೆಸರು ಬಂತು. ಅನೇಕ ಶಾಸನಗಳು ಈ ಅಲ್ಮಿಡಿಯ ಬಗ್ಗೆ ಕುತೂಹಲಕಾರಿಯಾಗಿರ್ತಕ್ಕಂಥ ಘಟನೆಗಳನ್ನು ನಮ್ಮ ಮುಂದೆ ತಗೊಂಬಂದಿಡ್ತಾರೆ. ಈ ಶಾಸನ ನಮಗೆ ದೊರೆತಿದ್ದು 1936ರಲ್ಲಿ. ಅಲ್ಲಿಯವರೆಗೂ ಕೂಡ ಈ ಶಾಸನ ಒಂದು ಮೋಟು ಕಂಬದ ಅಥವಾ ಮೋಟು ಕಲ್ಲಿನ ಕಂಬದ ರೀತಿಯಲ್ಲೇ ಈ ಅಲ್ಮಿಡಿ ಗ್ರಾಮದಲ್ಲಿ ಬಿದ್ದಿತ್ತು. 1936ರಲ್ಲಿ ಮೈಸೂರು ಪ್ರಾಚ್ಯ ಸಂಶೋಧನಾ ಇಲಾಖೆಯ ಡಾಕ್ಟರ್ MH ಕೃಷ್ಣರವರು ಈ ಶಾಸನವನ್ನು ಪತ್ತೆ ಹಚ್ತಾರೆ. ಈ ಶಾಸನದಲ್ಲಿ ದಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯಲ್ಲಿರ್ತಕ್ಕಂಥ ಪದಗಳನ್ನು ಗುರುತಿಸ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಸಂಶೋಧನೆಯನ್ನು ಅವರು ಮಾಡ್ತಾ ಬಂದಾಗ ಇದರಲ್ಲಿ ಮಹತ್ತರವಾಗಿರ್ತಕ್ಕಂಥ ದಾಖಲೆಗಳು ಅಥವಾ ಪದಗಳು ಸಿಗ್ತಾ ಹೋಗುತ್ತೆ. ಆಗ ಅಲ್ಮಿಡಿ ಶಾಸನ ಈ ಕನ್ನಡ ನಾಡಿಗೆ ಅಥವಾ ಕನ್ನಡ ನಾಡಿನ ಸಾಮ್ರಾಜ್ಯದ ಹುಟ್ಟಿನ ಬಗ್ಗೆ ಮಾಹಿತಿಯನ್ನ ಅದು ಹೇಳಲಿಕ್ಕೆ ಶುರು ಮಾಡುತ್ತೆ. ಇದುವರೆಗೂ ಕೂಡ ಈ ಅಲ್ಮಿಡಿ ಶಾಸನ ಸಂಬಂಧಪಟ್ಟಿರ್ತಕ್ಕಂಥದ್ದು ಕದಂಬರ ಕಾಲದಲ್ಲಿ ರಚನೆಯಾಗಿತ್ತು ಅನ್ನುವ ವಿಚಾರವನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ, ಓದಿದ್ದೇವೆ. ಆದರೆ ಕದಂಬರ ಕಾಲದಲ್ಲಿಯೇ ರಚನೆಯಾಗಿತ್ತು ಅನ್ನುವುದಕ್ಕೆ ಯಾವುದಾದ್ರೂ ಪುರಾವೆಗಳು ಇದೆಯಾ ಅನ್ನುವುದರ ಕುರಿತಾಗಿ ಈ ಪುಸ್ತಕ ಅನೇಕ ಕುತೂಹಲಕಾರಿಯಾಗಿರುವ ಮಾಹಿತಿಯನ್ನ ನಮಗೆ ನೀಡುತ್ತೆ. ಏನು ಅಂತಂದ್ರೆ, ಪ್ರತಿಯೊಂದು ಶಾಸನವನ್ನ ಸಂಶೋಧನೆ ಮಾಡುವಾಗ ಅದರ ಕಾಲಘಟ್ಟವನ್ನ ಸಂಶೋಧನೆ ಮಾಡ್ತಾರೆ. ಆದರೆ ಈ ಶಾಸನದಲ್ಲಿ ಕಾಲಘಟ್ಟವೇ ಇಲ್ಲ. ಆಗ ಈ ಶಾಸನದಲ್ಲಿರುವ ರಾಜನ ಹೆಸರನ್ನ ಹಿಡಿದು ಅಧ್ಯಯನವನ್ನ ಶುರು ಮಾಡಿದಾಗ ಅವರಿಗೆ ಈ ಶಾಸನದಲ್ಲಿ ಕೆಲವಾರು ಮಾಹಿತಿಗಳು ಸಿಗ್ತಾ ಬರುತ್ತೆ. ನೋಡಿ, ಈ ಅಲ್ಮಿಡಿ ಶಾಸನದಲ್ಲಿ ಒಟ್ಟು 16 ಸಾಲುಗಳಿವೆ. ಈ 16 ಸಾಲುಗಳಲ್ಲಿ ಮೊದಲ ಸಾಲಿನಲ್ಲಿ ಶ್ಲೋಕವಿದೆ. ವಿಷ್ಣುವಿನ ಶ್ಲೋಕದ ಮುಖಾಂತರ ಈ ಶಾಸನವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎರಡನೇ ಸಾಲಿನಲ್ಲೇ ಇಲ್ಲಿ ಒಂದೆರಡು ಪದಗಳನ್ನ ಉಲ್ಲೇಖ ಮಾಡ್ತಾರೆ. ಆ ಪದಗಳು ಯಾವುದು ಅಂತಂದ್ರೆ, ಶ್ರೀಮತ್ಕ ದಂಬಪನ್ ಕಕ್ಕುಸ್ತ ಬಟೋರ ನಾಳೆ ಎನ್ನುವ ಪದಗಳನ್ನ ಈ ಶಾಸನದಲ್ಲಿ ಎರಡನೇ ಸಾಲಿನಲ್ಲಿ ಉಲ್ಲೇಖ ಮಾಡ್ತಾರೆ.
ಆಗ ಡಾಕ್ಟರ್ ಎಂ.ಎಚ್. ಕೃಷ್ಣರವರು ಇದಕ್ಕೆ ಉನ್ನತವಾದಂತಹ ಅಧ್ಯಯನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಶ್ರೀಮತ್ಕ ದಂಬಪ್ಪನ್ ಕಕುಸ್ತ ಭಟೋರ ನಾಳೆ ಎನ್ನುವ ಪದಗಳು ಆಗ ನಮ್ಮನ್ನಾಳಿದಂತಹ ಕನ್ನಡದ ಮೊದಲ ಮನೆತನ ಕದಂಬರ ಕಾಲದ ಕಾಕುಸ್ತವರ್ಮನ ಆಡಳಿತಾವಧಿಯಲ್ಲಿ ಉಪಯೋಗಿಸುತ್ತಿದ್ದಂತಹ ಪದಗಳು ಎನ್ನುವುದನ್ನ ಇತಿಹಾಸದ ಮೂಲಕ ತಿಳ್ಕೊಳ್ತಾರೆ. ಹಾಗಾದ್ರೆ ಈ ಶಾಸನ ರಚನೆಯಾಗಿರುವುದು ಕದಂಬರ ಕಾಲದಲ್ಲಿ ಅನ್ನುವುದು ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ತಿಳಿಯುತ್ತೆ. ಹಾಗೆಯೇ ಈ ಶಾಸನವನ್ನ ಕೆತ್ತಿಸಿದವನು ಕಾಕುಸ್ತ ವರ್ಮನೇ ಆಗಿದ್ದಾನೆ ಎನ್ನುವ ದಾಖಲೆಗಳನ್ನು ಕೂಡ ಅವರು ನಮ್ಮ ಮುಂದೆ ಇಡ್ತಾರೆ. ಈ ಕಾಕುಸ್ತ ವರ್ಮನ ಆಳ್ವಿಕೆಯ ಕಾಲ ಕ್ರಿಸ್ತಶಕ 400 ನಂತರ ಇತ್ತು. ಆದರೆ ಈ ಶಾಸನ ರಚನೆಯಾಗಿದ್ದು ಕ್ರಿಸ್ತಶಕ 450 ಸುಮಾರಿನಲ್ಲಿ ಅನ್ನುವ ವಿಚಾರವನ್ನು ಕೂಡ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು ನಮಗೆ ಮಾಹಿತಿಯನ್ನು ನೀಡ್ತಾರೆ. ನಮಗೆ ಸಿಕ್ಕಿರ್ತಕ್ಕಂಥ ಪ್ರಥಮ ಕನ್ನಡ ಭಾಷಾ ದಾಖಲಾತಿ ಅಂತಂದ್ರೆ ಅಲ್ಮಿಡಿ ಶಾಸನ ಅಂತ. ಈ ಅಲ್ಮಿಡಿ ಶಾಸನ ಅತಿ ಪ್ರಾಚೀನವಾಗಿರ್ತಕ್ಕಂಥ ಕನ್ನಡವನ್ನ ಆಳಿದಂತಹ ಮೊದಲ ಕನ್ನಡದ ಮನೆತನದ ಬಗ್ಗೆ ವಿವರಿಸುತ್ತಾ ಹೋಗುತ್ತೆ. ನೋಡಿ, ಈ ಅಲ್ಮಿಡಿ ಶಾಸನದಲ್ಲಿರುವ ಭಾಷೆಯ ಬಗ್ಗೆ ಕೇಳಿದ್ರೆ ಬಹಳಷ್ಟು ಜನ ಅನೇಕ ರೀತಿಯಾಗಿ ಬ್ರಾಹ್ಮಿ ಲಿಪಿ, ಖರೋಷ್ಠಿ ಲಿಪಿ ಈ ರೀತಿಯ ಉಲ್ಲೇಖಗಳು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಡಾಕ್ಟರ್ ಎಂ.ಎಚ್. ಕೃಷ್ಣರವರು ಈ ಶಾಸನದಲ್ಲಿ ಅಂದ್ರೆ ಅಲ್ಮಿಡಿ ಶಾಸನದಲ್ಲಿರುವ ಪ್ರಮುಖವಾದ ಭಾಷೆ ಪೂರ್ವದ ಹಳಗನ್ನಡ ಎನ್ನುವ ವಿಚಾರವನ್ನು ಕೂಡ ಈ ಅಧ್ಯಯನದ ಮೂಲಕ ಹೊರತೆಗಿತಾರೆ. ಜೊತೆಗೆ ಈ ಪೂರ್ವದ ಹಳಗನ್ನಡದ ನಂತರ ನಾವು ಕನ್ನಡದ ಕಾಲಘಟ್ಟವನ್ನ ಬದಲಾಯಿಸ್ಕೊಳ್ತಾ ಬರ್ತೀವಿ, ಅಂದ್ರೆ ವಿಂಗಡಣೆಯನ್ನ ಮಾಡ್ತಾ ಬರ್ತೀವಿ. ಅದರಲ್ಲಿ ಫಸ್ಟ್ ನಾವು ಹಳಗನ್ನಡ ಅಂತ ಕರಿತೀವಿ, ನಡುಗನ್ನಡ ಅಂತ ಕರಿತೀವಿ, ಹೊಸಗನ್ನಡ ಅಂತ ಕರಿತೀವಿ. ಇವತ್ತೆಲ್ಲರೂ ಕೂಡ ನಾವು ಓದುತ್ತಿರುವುದು ಬರೆಯುತ್ತಿರುವುದು ಹೊಸಗನ್ನಡ. ಆದರೆ ನಮ್ಮ ಶಾಸನ ಅಥವಾ ನಮ್ಮ ಭಾಷೆ ಪೂರ್ವದ ಹಳೆಗನ್ನಡದಲ್ಲಿ ಉತ್ಕೃಷ್ಟವಾಗಿತ್ತು ಮತ್ತು ಪೂರ್ವದ ಹಳೆಗನ್ನಡದ ಕಾಲದಲ್ಲೇ ನಮ್ಮಲ್ಲಿ ಕನ್ನಡದ ಮನೆತನಗಳು ಉಟ್ಕೊಂಡಿದ್ವು ಎನ್ನುವ ವಿಚಾರವನ್ನು ಕೂಡ ಈ ಶಾಸನದಿಂದ ತಿಳಿದುಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಈ ಅಲ್ಮಿಡಿ ಶಾಸನ ಅನ್ನುವ ಒಂದು ಪುಸ್ತಕವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಅಲ್ಮಿಡಿ ಶಾಸನ ಎಂಬ ಪುಸ್ತಕವನ್ನ ಒಮ್ಮೆ ಕೊಂಡು ಓದಿ. ಈ ಪುಸ್ತಕ ಯಾರಿಗಾದರೂ ಬೇಕಾದ್ರೆ ನಮ್ಮ ಈ ವಿಡಿಯೋದ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಈ ಪುಸ್ತಕವನ್ನ ಮನೆಯ ಬಾಗಿಲಿಗೆ ತಲುಪಿಸುವ ಕೆಲಸವನ್ನ ನಮ್ಮ ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ ತಂಡ ಮಾಡುತ್ತೆ. ಥ್ಯಾಂಕ್ ಯು. ಉದಯಿಸುತ್ತಿಹನದು ಅಭಿನವ ದಿನಮಣಿ ಸತ್ಯಾದ್ರಿಯ ಶೃಂಗಾಳಿಯ ಮೇಲೆ